ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸ್ಥಗಿತಗೊಂಡಿದ್ದ ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರ್ ಆರಂಭಕ್ಕೆ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಹರ್ಷ ವ್ಯಕ್ತಪಡಿಸಿದೆ. ಈ ಬಗ್ಗೆ ನಗರದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಪುನರ್ ಆರಂಭವಾಗುತ್ತಿರುವುದು ಅತ್ಯಂತ ಸಂತಸದ ವಿಚಾರ. ರೈಲು ಸಂಚಾರ ಪುನರ್ ಆರಂಭಕ್ಕೆ ಕಾರಣರಾದ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಇದಕ್ಕೆ ಪ್ರಯತ್ನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮೋಹನ ಹಲವಾಯಿ ಅವರು ರೈಲು ಸಂಚಾರ ಪುನರ್ ಆರಂಭಕ್ಕೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಆದ ಆರ್.ವಿ. ದೇಶಪಾಂಡೆ ಅವರು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ರೈಲ್ವೆ ಸಚಿವರಿಗೆ, ರೈಲ್ವೆ ಖಾತೆ ರಾಜ್ಯ ಸಚಿವರಿಗೆ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಿ ಆಗ್ರಹಿಸಿರುತ್ತಾರೆ. ಈ ನಿಟ್ಟಿನಲ್ಲಿ ರೈಲ್ವೆ ಸಂಚಾರದ ಪುನರ್ ಆರಂಭದಲ್ಲಿ ಆರ್.ವಿ. ದೇಶಪಾಂಡೆ ಅವರ ಪಾತ್ರವೂ ಕೂಡ ಸ್ಮರಣೀಯವಾಗಿದೆ ಅಂತ ಹೇಳಿದ್ರು. ಇನ್ನು ರೈಲ್ವೆ ಸಂಚಾರ ಪುನರ್ ಆರಂಭದ ನಿಟ್ಟಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಹ ಹೋರಾಟಗಳನ್ನ ಮಾಡಿದ್ದು, ಆ ಎಲ್ಲ ಪ್ರಯತ್ನ ಹಾಗೂ ಪಕ್ಷಾತೀತ ಪ್ರಯತ್ನದಿಂದಾಗಿ ರೈಲ್ವೆ ಸಂಚಾರ ಪುನರ್ ಆರಂಭವಾಗುವಂತೆ ಮೋಹನ ಹಲ್ವಾಯಿ ತಿಳಿಸಿದ್ರು. ಫೆಬ್ರವರಿ 7ರಂದು ನಡೆಯಲಿರುವ ರೈಲ್ವೆ ಸಂಚಾರ ಪುನರ್ ಆರಂಭೋತ್ಸವ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸುವಂತೆ ಕರೆ ನೀಡಿ ಶಾಸಕ ದೇಶಪಾಂಡೆ ಅವರು ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಇಲಾಖೆಯ ಬರೆದ ಪತ್ರಗಳ ಬಗ್ಗೆ ದಿನಾಂಕ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಾಂಡೇಲಿ ನಗರಕ್ಕೆ ರೈಲ್ವೆ ಪುನರಾರಂಭ ಆಗಿದ್ದಕ್ಕೆ ನಾನು ಈ ಭಾಗದ ಸಂಸದರು ಮತ್ತು ರೈಲ್ವೆ ರಾಜ್ಯ ಮಂತ್ರಿಗಳಾದಂಥ ವಿ ಸೋಮಣ್ಣನವರಿಗೂ ಮತ್ತು ಸತತ ಪ್ರಯತ್ನ ಮಾಡಿ ಪುನರಾರಂಭದಲ್ಲಿ ಹೆಚ್ಚಾಗಿ ಪ್ರಯತ್ನ ಮಾಡಿದಂಥ ನಮ್ಮ ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ದಾಂಡೇಲಿ ಜನತೆಯ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡು 2022ರಲ್ಲಿ ಈ ರೈಲ್ವೆಯನ್ನು ಸ್ಥಗಿತಗೊಂಡಿತು. ಆ ಸಮಯದಲ್ಲೂ ಕೂಡ ಕೇಂದ್ರದಲ್ಲಿ ಭಾಜಪಾ ಸರ್ಕಾರ ಇತ್ತು. ಯಾಕೆ ಸ್ಥಗಿತಗೊಂಡಿತು ಅನ್ನುವಂಥದ್ದು ಕೂಡ ಕೆಲವೊಂದು ಜನ ಮನವರಿಕೆ ಮಾಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೆಚ್ಚಿನ ಪ್ರಯಾಣಿಕರಿಲ್ಲ, ಸರ್ಕಾರಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋಗೋಸ್ಕರ ಬಂದ್ ಮಾಡಲಾಗಿತ್ತು. ಆವಾಗ ದಾಂಡೇಲಿ ಅಳ್ಳಾವರ್ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಇತ್ತು. ಈಗ ನಾನು ಭಾಳ ಖುಷಿ ಪಡ್ತೀನಿ. ವಿ ಸೋಮಣ್ಣ ರಾಜ್ಯ ರೈಲ್ವೆ ಸಚಿವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಈಗ ಡೆಮೋ ರೈಲ್ವೆ ಅಂತ ಏನು ಕಳಿಸ್ತಾ ಇದ್ದಾರೆ, ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ಒಂದು ಹಾದಿಯಾಗಿದೆ. ಅದಕ್ಕಾಗಿ ಅವರಿಗೆ ನಾನು ಮಗದೊಮ್ಮೆ ಧನ್ಯವಾದ ಹೇಳ್ತೀನಿ. ಇದರಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಇರೋದ್ರಿಂದ, ಈ ಭಾಗದ ಸಂಸದರು BJPದವರು ಇರೋದ್ರಿಂದ ಅವರ ಪ್ರಯತ್ನ ನಡೆದದ, ಅವ್ರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಒಬ್ಬರಿಗೆ ಸಲ್ಲುವಂಥದ್ದಲ್ಲ. ದಿನಾಂಕ ಮತ್ತು ಮನವಿ ಮಾಡಿದ ಮತ್ತು ಅಲ್ಲಿಂದ ಬಂದಂಥ ದಾಖಲೆ ಪತ್ರಗಳು ಕೂಡ ನಮ್ಮ ಶಾಸಕರು ಮಾಡಿದಂಥ ಎಲ್ಲ ಕಾಗದ ಪತ್ರ ನಮ್ಮ ಹತ್ರ ಇದ್ದಾವೆ. ಒಂದೊಂದು ದಿನಾಂಕವಾಗಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಕಾರಣ ಉಲ್ಲೇಖಿಸಿ 6/10/22ರಂದು ರೈಲ್ವೆ ಸಚಿವಾಲಯವು ಅಳ್ಳಾವರ್ ದಾಂಡೇಲಿ ಪ್ರಯಾಣಿಕ ರೈಲು ಸೇವೆಯನ್ನು ರದ್ದುಪಡಿಸಿದರು. ಎರಡನೇದು, ಅಳ್ಳಾವರ ಮತ್ತು ದಾಂಡೇಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರ್ ಆರಂಭಿಸಲು ಕುರಿತು ಮನವಿಯನ್ನು 19/12/2023ರಂದು ಸಂಸದೀಯ ಸಚಿವರಾದ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲಿಸಲಾಯಿತು, ಮಾನ್ಯ ಶಾಸಕರ ಪರವಾಗಿ. ಆನಂತರ 29/12/2023ರಂದು ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅಳ್ಳಾವರ್ ದಾಂಡೇಲಿ ಅಂಬೇವಾಡಿ ಪ್ರಯಾಣಿಕ ರೈಲು ಸೇವೆಯನ್ನು ಪುನರ್ ಸ್ಥಾಪಿಸಲು ಶಿಫಾರಸು ಮಾಡುವಂತೆ ಶ್ರೀ ಸಂಜೀವ್ ಕಿಶೋರ್ಜಿ ಅವರಿಗೆ ಪತ್ರ ಬರೆದಿದ್ದರು. ಅಳ್ಳಾವರ್ ಮತ್ತು ದಾಂಡೇಲಿ ನಡುವಿನ ಪ್ರಯಾಣಿಕ ರೈಲು ಸೇವೆಯನ್ನು ಪುನರ್ ಆರಂಭಿಸುವ ಕುರಿತು ಕೆಳಕಂಡ ಗಣ್ಯರಿಗೆ ಮುಂದಿನ ಮನವಿಗಳನ್ನು ಸಲ್ಲಿಸಲಾಯಿತು. ರೈಲ್ವೆ ಸಚಿವಾಲಯದ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ 25/6/2024ರಂದು ಮತ್ತು ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರಿಗೆ 25/6/2024ರಂದು 3 ರೈಲ್ವೆ ಮತ್ತು ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣ 25/6/2024, 21/9/2024 ಹಾಗೂ 9/5/2025
ಈ ರೀತಿ ಪ್ರತಿಯೊಂದು ತಿಂಗಳಲ್ಲಿ ಆರ್ ವಿ ದೇಶಪಾಂಡೆ ಅವರು ನಮ್ಮ ನಾಯಕರು ಸತತ ಪ್ರಯತ್ನ ಮಾಡಿದ್ದಾರೆ. ಈ ಮಧ್ಯೆ ಗೊಂದಲ ತಪ್ಪಿಸಲು ಹಾಗೂ ವಿಶೇಷವಾಗಿ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ 11/12/2023 ಅಂಬೇವಾಡಿ ರೈಲ್ವೆ ನಿಲ್ದಾಣದ ಹೆಸರನ್ನು ಅಧಿಕೃತವಾಗಿ ದಾಂಡೇಲಿ ರೈಲು ನಿಲ್ದಾಣ ಎಂದು ಬದಲಾಯಿಸಲಾಯಿತು. ಇದಕ್ಕೂ ಕೂಡ ನಾನು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 5/10/2024 ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ದಕ್ಷಿಣ ಪಶ್ಚಿಮ ರೈಲ್ವೆ ವಿಭಾಗದ ರೈಲ್ವೆ ವ್ಯವಸ್ಥಾಪಕರ DRM ಸಮ್ಮುಖದಲ್ಲಿ ರೈಲ್ವೆ ಮಾನ್ಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಲಾಯಿತು. ಈ ಕುರಿತು ಸಂಬಂಧಿತ ಪತ್ರಿಕಾ ವರದಿಗಳನ್ನು ಕೂಡ ಉಲ್ಲೇಖಕ್ಕೆ ತರಲಾಗಿದೆ. ಇದರಿಂದ ಲಾಸ್ಟ್ ಬಂದದ ಅದು ಕೂಡ ಪತ್ರಿಕೆಗಳ ಹೆಸರು ಅದೆಲ್ಲವನ್ನು ಕಟಿಂಗ್ಸ್ ಕೂಡ ಇಡಲಾಗಿದೆ. ಆಮೇಲೆ 10/12/2025 ಅಳ್ಳಾವರ್ ಮತ್ತು ದಾಂಡೇಲಿ ನಡುವಿನ DEMU ರೈಲ್ವೆ ಸೇವೆಗಳ ಆರಂಭಕ್ಕೆ ರೈಲ್ವೆ ಸಚಿವಾಲಯದಿಂದ ಅನುಮೋದನೆ ನೀಡಲಾಗಿದೆ. ಇಷ್ಟೆಲ್ಲಗಳನ್ನು ಮಾನ್ಯ ಸಚಿವರು ಆರ್ ವಿ ದೇಶಪಾಂಡೆ ಅವರ ಪ್ರಯತ್ನ, ದಾಂಡೇಲಿ ನಗರದ ಕೆಲವು ಸಂಘ ಸಂಸ್ಥೆಗಳ ಪ್ರಯತ್ನ, ಕೆಲವು ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ದಾಂಡೇಲಿಯ ಕಳಕಳಿ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಆ ಸಂಘ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಪದಾಧಿಕಾರಿಗಳು ಕೂಡ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾಳೆ ದಿನಾಂಕ 7 ಶನಿವಾರ ಸಂಜೆ ಮಾನ್ಯ ರಾಜ್ಯ ಸಚಿವರು ವಿ ಸೋಮಣ್ಣ ಅವರ ಅಮೃತ ಹಸ್ತದಿಂದ ಪುನರಾರಂಭ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಭಾಗದ ಸಂಸದರಾದಂಥ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಈ ಭಾಗದ ಜನಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿಯವರು ಕೂಡ ಉಪಸ್ಥಿತರು. ಅವರೆಲ್ಲರನ್ನು ನಾನು ದಾಂಡೇಲಿ ಜನತೆಯ ಪರವಾಗಿ ದಾಂಡೇಲಿಯ ಎಲ್ಲ ಯುವಕರ ಪರವಾಗಿ, ನಿರುದ್ಯೋಗಿ ಯುವಕರು ಇವತ್ತು ಪ್ರವಾಸೋದ್ಯಮವನ್ನು ಅವಲಂಬಿತರಾಗಿ ಏನು ಬದುಕು ಕಟ್ಕೊಳ್ತಾ ಇದ್ದಾರೆ. ಈ ರೈಲ್ವೆಯಿಂದ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗುವಂಥ ಎಲ್ಲ ರೈಲುಗಳು, ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಹೋಗುವಂಥ ರೈಲುಗಳಿಗೆ ಆಯಾ ಸಂಬಂಧಪಟ್ಟಂಥ ಸಮಯದಲ್ಲಿ ದಾಂಡೇಲಿ ನಗರದಿಂದ ಪ್ರಯಾಣಿಕರು ಹೋಗುವಂಥ ವ್ಯವಸ್ಥೆಗೂ ಕೂಡ ಪ್ರಯತ್ನಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮಕ್ಕಾಗಿ ಹೆಚ್ಚಿನ ಉತ್ತೇಜನ ನೀಡಬೇಕು ಅಂತೇಳಿ ಅವ್ರ ಹತ್ರ ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಯಾರೋ ಒಬ್ಬರು ತನ್ನ ಬೆನ್ನು ತಾನೇ ತಟ್ಟಿಸ್ಕೊಳ್ಬಾರ್ದು ಅಂಥೇಳಿ ನಾನು ವಿನಂತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಬ್ಬರ ಪ್ರಯತ್ನದಿಂದ ಆಗಿಲ್ಲ, ಸರ್ವರ ಪ್ರಯತ್ನ. ಕೇಂದ್ರದಲ್ಲಿ ಅವರ ಸರ್ಕಾರ ಇರುವುದರಿಂದ ಅವರು ನಾವೇ ಮಾಡಿದ್ವಿ, ನಮ್ಮಿಂದನೇ ಆಯಿತು, ನಮ್ಮ ಸಂಸದರಿಂದನೇ ಆಯಿತು ಅನ್ನುವಂಥ ಹೇಳಿಕೆ ಕೊಡೋದು ಭವಿಷ್ಯ ತಪ್ಪಾಗ್ಬೋದು. ಈ ಸ್ಥಳೀಯ ಶಾಸಕರು ಯಾವ ರೀತಿ ಬಂದಾದ ಮೇಲೆ ಏನು ಪ್ರಯತ್ನ ಮಾಡಬೇಕು, ಆ ಥರ ನಾಮಕರಣ ಚೇಂಜ್ ಮಾಡಿದ ಮೇಲೆ ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಅದಕ್ಕೆ ಸಿಗ್ತದೆ ಉತ್ತೇಜನ, ಇದೇ ಪ್ರತಿಯೊಂದಕ್ಕೂ ಕೂಡ ಸ್ಪಂದನೆ ನೀಡುತ್ತಾ ಮತ್ತು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಆದಂಥ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರಿಗೆ, ಈ ಭಾಗದ ಸಂಸದರಾದಂಥ ಶ್ರೀ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರಿಗೆ ಮತ್ತು ಸತತ ಪ್ರಯತ್ನ ಎಲ್ಲ ಸಚಿವಾಲಯಗಳಿಗೆ ಮತ್ತು ಸಂಸದರಿಗೆ ಮನವಿ ಮಾಡ್ತಾ ಬಂದಂಥ ಈ ಭಾಗದ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆಜಿ ಅವರಿಗೆ ತುಂಬದ ಧನ್ಯವಾದಗಳು. ದಾಂಡೇಲಿ ಜನರ ನಾಗರಿಕ ಪರವಾಗಿ ಅಷ್ಟೇ ಅಲ್ಲ, ಪ್ರವಾಸೋದ್ಯಮಕ್ಕೆ ಬರುವಂಥ ಜನರಿಗೆ ಕಡಿಮೆ ವೆಚ್ಚದಲ್ಲಿ ರೈಲ್ವೆ ಪ್ರಯಾಣ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರನ್ನು ಮತ್ತೊಮ್ಮೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಆದ ಇಕ್ಬಾಲ್ ಶೇಖ್, ಕೀರ್ತಿ ಗಾವಂಕರ್, ಕೆಪಿಸಿಸಿ ಸದಸ್ಯ ಕರೀಂ ಅಜ್ರೇಕರ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷ ಅಶ್ಫಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಸಮಿತಿ ಅಧ್ಯಕ್ಷ ರೇಣುಕಾ ಬಂದಂ, ಪಕ್ಷದ ಮುಖಂಡರು ಆದ ತಸ್ವರ ಸೌದಾಗರ, ಯಾಸ್ಮಿನ್ ಕಿತ್ತೂರು, ಸಂಜಯ ನಂದ್ಯಾಳ್ಕರ್, ಆಸಿಫ್ ಮುಜಾವರ್, ಅನಿಲ್ ನಾಯ್ಕರ್, ದಾದಾಪೀರ್ ನದಿಮುಲ್ಲಾ, ದಿವಾಕರ್ ನಾಯಕ್, ಇಮ್ತಿಯಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.